ನಾನು 18 ವರ್ಷಗಳಿಂದ ಹೋಮ್ ನರ್ಸಿಂಗ್ ಸರ್ವಿಸ್ ಮತ್ತು ಹೋಮ್ ಕೇರ್ ಸರ್ವಿಸ್ ಅಂದರೆ ವಯಸ್ಸಾದಂಥವರು ಮತ್ತು ಪೇಷಂಟ್ಗಳ ಆರೈಕೆ ಮಾಡಿಸುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದೆ. ಒಂದು ಚಿಕ್ಕ ಕಂಪನಿಯನ್ನು ಕಟ್ಕೊಂಡು ಕಂಪನಿ ಮುಖಾಂತರವಾಗಿ ನೂರಾರು ಜನರಿಗೆ ಕೆಲಸವನ್ನು ಕೊಟ್ಟು ಈ ಒಂದು ಆರೈಕೆ ಕಾರ್ಯವನ್ನು ಮಾಡ್ತಾಯಿದ್ದೆ. ಈಗ ಮಾಡ್ತಾ ಇರಬೇಕಾದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆ ಒಂದು ಭಯಾನಕ ಭಯಕ್ಕೆ ನಾನು ಸಹ ಕುಗ್ಗಿ ಹೋದೆ. ಅಂಥ ಸಂದರ್ಭದಲ್ಲಿ ಆ ಸೆಂಟ್ರನ್ನು ಕ್ಲೋಸ್ ಮಾಡಿ ಅಲ್ಲಿದ್ದಂಥ ಎಲ್ಲರನ್ನು ಅವರವರ ಮನೆಗಳಿಗೆ ನಾನು ಕಳಿಸಿ ನಾನು ಸಹ ಮನೆ ಒಳಗಡೆ 4 ಗೋಡೆ ಮಧ್ಯೆ ಉಳ್ಕೊಂಡೆ. ಆದರೆ ಅದೊಂದು ಭಯ ಅನ್ನೋದು ನನ್ನ ಒಳಗಡೆ ಉಳ್ಕೊಂಡ್ಬಿಡ್ತು. ಮತ್ತು ನಾನೇನು ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಏನೂ ಸಾಧ್ಯವೇ ಇಲ್ಲ, ಹಾಗೇ ಹೋಯ್ತು ನನ್ನ ಕತೆ ಅನ್ನೋ ಆ ಥರ ಒಂದು ಮನಸ್ಸಿಗೆ ನಾನು ತಗೊಂಡು ನಾನು ಆತ್ಮಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೆ. ನಾನು ಸೌಭಾಗ್ಯ NS ಅಂತ, ನನ್ನ ವಯಸ್ಸು 74. ಹೀಗೆ ಕಳ್ಕೊಂಡಿರ್ಬೇಕಾದ್ರೆ ಒಂದು ಸಾರಿ ಫೇಸ್ಬುಕ್ಕು ನಾನು ನೋಡ್ತಾ ಇರಬೇಕಾದ್ರೆ ಮಿರಾಕಲ್ ಮಾರ್ನಿಂಗ್ ಅನ್ನೋ ಒಂದು ಓದ್ತಿದ್ದೆ ನಾನು. ಏನಿದು ಮಿರಾಕಲ್ ಮಾರ್ನಿಂಗ್ ಅಂದರೆ ಏನಿದು, ಏನಾದರೂ ಮಿರಾಕಲ್ ಇರ್ಬೋದಾ, ಇದು ನಮ್ಮ ಜೀವನದಲ್ಲಿ ನಡಿಬೋದಾ ಅಂತಂದ್ಬಿಟ್ಟು ಮತ್ತೆ ಓದಿದೆ ಅದೆಲ್ಲ ಕಂಟೆಂಟ್ಸ್ ಎಲ್ಲನೂ. ಇರಲಿ ನೋಡೋಣ, ಏನು ಇದು 5 ದಿನದ ಕಾರ್ಯಾಗಾರ ಅಲ್ವಾ, ಸೇರಿಕೊಳ್ಳೋಣ, ಅಮೌಂಟು ಸಹ 199 ಇದೆ, ಪರವಾಗಿಲ್ಲ ನೋಡೋಣ ಅಂತಂತೇಳಿ ನಾನು ಆಸಕ್ತಿ ಇದ್ದೀನಿ. ನಾನು ಅಟೆಂಡ್ ಮಾಡಿದೆ. ಅಟೆಂಡ್ ಮಾಡಿದ್ಮೇಲೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. 5 ಗಂಟೆಗೆ ಎದ್ದು 5 ಗಂಟೆಯಿಂದ ಏನೇನು ನಾವು ಹೇಗೆ ಮಾಡಬೇಕು, ಏನು ಆಲೋಚನೆ ಮಾಡಬೇಕು, ನಮ್ಮ ದೇಹದ ಬಗ್ಗೆ ಮನಸ್ಸಿನ ಬಗ್ಗೆ ಎಲ್ಲ ತಿಳುವಳಿಕೆನೂ ಕೊಟ್ಟರು. ಆಗ ಇದರಲ್ಲಿ ನನಗೆ ಡೀಪಾಗಿ ಓದುವಾಗ ನನಗೆ ತುಂಬ ಆತ್ಮಕ್ಕೆ ಧೈರ್ಯವನ್ನು ತುಂಬಿ, ನನ್ನ ಮನಸ್ಸಿಗೆ ಧೈರ್ಯ ತುಂಬಿ, ದೇಹಕ್ಕೆ ಧೈರ್ಯ ತುಂಬಿ, ಈಗ ಏನು ನಾನು ಮುಚ್ಚಿದ್ದಂತಹ ಒಂದು ಸೆಂಟ್ರನ್ನು ಮತ್ತೆ ರೀಓಪನ್ ಮಾಡೋಷ್ಟು ಶಕ್ತಿ ನನಗೆ ಬಂದಿದೆ. ಆ ಒಂದು ಟೀಮ್ನಲ್ಲಿರುವಂತಹ ಮಾರ್ಗದರ್ಶಕರು, ಗುರುಗಳು ಆದ ಮಹೇಶ್ ಶೆಣೆಯವರು ಎಲ್ಲ ಮಾರ್ಗದರ್ಶನಗಳನ್ನು ಮಾಡಿ ನಮಗೆ ಧೈರ್ಯ ತುಂಬಿದ್ದಾರೆ. ಈಗ ನನಗೆ ಎಲ್ಲ ಏನು ನನ್ನ ಮನಸ್ಸಿನಲ್ಲಿ, ದೇಹದಲ್ಲಿ, ಈ ಬ್ರೈನಲ್ಲಿ ಏನೇನೆಲ್ಲ ಇತ್ತು, ಭಯ, ಆತಂಕ ಎಲ್ಲವೂ ಹೋಗಿ ನಾನು ಧೈರ್ಯವಾಗಿ ಮತ್ತೆ ನಾನು ಸೆಂಟ್ರ್ ಮಾಡ್ತೀನಿ. ಇನ್ನು ನಾನು 100 ಜನಕ್ಕೆ ಸೇವೆ ಮಾಡಬೇಕು, 1000 ಜನ ಸೇವೆ ಮಾಡಬೇಕು ಅನ್ನೋ ನನ್ನ ಮನಸ್ಸಿನಲ್ಲಿ ಹಠ ಬಂದಿದೆ. ಈಗ ನಾನು ರೀಓಪನ್ ಮಾಡಿದ್ದೀನಿ. ಇನ್ನು ನಾನು ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನು ಹೇಳ್ತಾ ಈಗ ಮತ್ತೆ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಖಂಡಿತ ಇದು ಎಲ್ಲರೂ ನನ್ನ ಥರ ಯಾರು ಇನ್ನು ನನ್ನಿಂದ ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ಹಾಗೇ ಹೋಯ್ತು, ನನ್ನ ಜೀವನ ಮುಗ್ದೇ ಹೋಯ್ತು ಅನ್ನೋರು ಯಾರಾದರೂ ಇದ್ದರೆ ಖಂಡಿತ ಪ್ರಯತ್ನ ಮಾಡಿ. 5 ದಿನದ ಕಾರ್ಯಾಗಾರದಲ್ಲಿ ನೀವೊಂದು ಪ್ರಯತ್ನ ಮಾಡಿ, ಧೈರ್ಯ, ಶಕ್ತಿ, ಸ್ಫೂರ್ತಿ ಎಲ್ಲವನ್ನು ತೆಗೆದುಕೊಂಡು ನಂತರ ನೀವು ಎಲ್ಲರನ್ನೂ ಜಯಶಾಲಿಗಳಾಗಬೇಕು ಅಂತಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ.